ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಕ್ರೋಶೆಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ರೌಂಡ್ ಶೇಪ್ ಬಿಡಿಸಿ ತೊಗೊಂಡಿನಿ. ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು 6 ಎಳೆ ದಾರ ತೊಗೊಂಡಿನಿ. ನೀಡಲ್ ನಂಬರ್ 10 ತೊಗೊಂಡಿನಿ. ಇವಾಗ ನಾನು ಲಾಕ್ ಮಾಡ್ತೀನಿ. ದಾರಾಗ ಗಂಟು ಹಾಕೊಂಡಿನಿ. ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಐತಿ ಕ್ರೋಶೆಟ್ ಡಿಸೈನ್ ಇದು. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ನಾನು 3 ಚೈನ್ ಹಾಕೊಂಡಿನಿ. 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಮಾಡಿದೆಲ್ಲ ಅಲ್ಲೇ ಪಕ್ಕದವನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದೆಲ್ಲ ಅಲ್ಲೇ ಪಕ್ಕ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ 2 ಲಾಕ್ ಆಯ್ತಲ್ಲ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ನಾನು ರೌಂಡ್ ಶೇಪ್ ಬಿಡ್ಸ್ ತೊಗೊಂಡಿನಿ. ನೀವು ಯಾವ ಶೇಪ್ ಬೇಕು ಆ ಶೇಪ್ ತೊಗೊಳ್ಳಿ. ಇವಾಗ ಬಿಡ್ಸ್ಗೆ ದಾರ ಒಳಗೆ ಹಾಕಿ ಬಿಡ್ಸ್ಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ನೋಡಿ. ಲಾಕ್ ಮಾಡಿ ನಾನು ಅಲ್ಲಿಂದ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ನಾನು ಸುಜ್ಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬಿಡಿಸಿ ಹಿಂದೆ ದಾರ ಇರುತ್ತಲ್ಲ ಅಲ್ಲಿಂದ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಬಿಡಿಸಿ ಹಿಂದೆ ದಾರ ಇರುತ್ತಲ್ಲ ದಾರ ಒಳಗೆ ಹೋಗಿ ದಾರ ಹಿಡ್ಕೊಂಡು ಬಂದು 2 1 2 1 ಮಾಡಬೇಕು. ಅದಕ್ಕೆ ಡಬಲ್ ಕ್ರೋಶೆ ಹಾಕ್ತಾರೆ. ಇನ್ನೊಂದ್ಸಲ ದಾರ ಸುತ್ಕೋತೀನಿ. ಅದೇ ದಾರ ಒಳಗೆ ಹೋಗಿ ದಾರ ಹಿಡ್ಕೊಂಡು ಬಂದು 2 1 2 1 ಮಾಡ್ತೀನಿ. ನಾನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸುಜ್ಜಿ ಮೇಲೆ ಒಂದೇ ಸಲ ದಾರ ಸುತ್ತಕೊಂಡು ಬಿಡಿಸಿ ಹಿಂದೆ ದಾರ ಇರುತ್ತಲ್ಲ ಆ ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ಮಾಡಬೇಕು. ಇದೇ ರೀತಿ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಸಿಂಪಲ್ ಆಗಿ ಐತಿ ಡಿಸೈನು. ಬಿಡಿಸಿ ಹಿಂದೆ ದಾರ ಇರುತ್ತೆ ಆ ದಾರದಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಇದೇ ರೀತಿ ಮಾಡಬೇಕು. ನಾನು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಎಷ್ಟು ಕಂಬ ಬೇಕು ಅಷ್ಟು ಕಂಬ ಹಾಕ್ಕೊಳ್ಳಿ. ನಾನು 12 ಕಂಬ ಹಾಕ್ಕೊಂಡಿನಿ. 12 ಕಂಬ ಹಾಕಿ ನಾನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಬೇಕು. ನೋಡಿ ಲಾಕ್ ಮಾಡಬೇಕು. ನೀವು 8 ಹಾಕ್ಕೊಳ್ಳಿ 10 ಹಾಕ್ಕೊಳ್ಳಿ ಎಷ್ಟು ಹಾಕಿದ್ರೆ ನಡೀತಾವ. ಈ ರೀತಿ ಬರುತ್ತೆ ಆರ್ಚ್. ಪಕ್ಕ ಒಂದು ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಮಾಡಿ ಇಲ್ಲಿಂದ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಒಂದು ರೌಂಡ್ ಶೇಪ್ ಬಿಡ್ಸ್ ತೊಗೊಳ್ತೀನಿ. ಬಿಡ್ಸ್ ದಾರ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಇವಾಗ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಅದೇ ನೋಡಿ ಬಿಡಿಸಿಂದ ದಾರ ಇರುತ್ತಲ್ಲ ಅಲ್ಲಿ ಹೋಗಿ ಆರ್ಚ್ ಮಾಡ್ತೀನಿ. ಒಂದು ಸಲ ದಾರ ತಗೊಂಡು ಬಿಡಿಸಿ ಹಿಂದೆ ದಾರ ಇರುತ್ತೆ ದಾರ ಒಳಗೆ ಹೋಗಿ ದಾರ ಹಿಡ್ಕೊಂಡ್ಬಂದು 2 1 2 1. ನೀವು ಬೇಕಂದ್ರೆ ಇನ್ನು ಕಂಬ ಹಾಕ್ತಾ ಇದೆಯಲ್ಲ ಡಬಲ್ ಕ್ರೋಶೆ ಚಿಕ್ಕ ಚಿಕ್ಕ ಮಣಿ ಬರುತ್ತಲ್ಲ ಅದು ಮಣಿನೂ ಹಾಕೋಬೇಕು.
ನಾನು ಹಾಕ್ತಾಯಿಲ್ಲ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶಾಗೆ ಒಂದು ಮಣಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾವ. ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ನಾನು 12 ಕಂಬ ಹಾಕ್ತಾಯಿದ್ದೀನಿ. ಸಿಂಪಲ್ ಆಗೈತಿ, ಕಾಟನ್ ಸೀರೆಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಈ ಆರ್ಚ್ನು ಕಂಪ್ಲೀಟ್ ಆಗೈತಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. 2 ಆರ್ಚ್ ಎಷ್ಟು ನೀಟಾಗಿ ಬಂದೈತೆ ನೋಡಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ನೋಡಿ 2 ಆರ್ಚ್ ಈ ಥರ ಬರುತ್ತೆ. ಇವಾಗ ನಾನು ಇಲ್ಲಿಂದ ಚೈನ್ ಹಾಕೋತೀನಿ. ಎಷ್ಟು ಬೇಗ ಹಾಕೊಳ್ಳಿ, 4 ಹಾಕೊಳ್ಳಿ, 5 ಹಾಕೊಳ್ಳಿ. 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇಲ್ಲಿ ಕುಚ್ಚು ಬರುತ್ತಲ್ಲ, 2 ಆರ್ಚಿಗೆ 1 ಕುಚ್ಚು ಬರುತ್ತನ್ನ ಮಾಡ್ತಾಯಿದ್ದೀನಿ ನಾನು. ನಿಮ್ಗೆ ಬೇಕಂದರೆ 3 ಆರ್ಚಿಗೆ 1 ಕುಚ್ಚು ಹಾಕೊಳ್ಳಿ. ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪಕ್ಕ ಒಂದು ಲಾಕ್ ಮಾಡ್ತೀನಿ. ಪಕ್ಕ ಒಂದು ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಅಲ್ಲಿಂದ ಚೈನ್ ಹಾಕೋತೀನಿ 2. ಚೈನ್ ಹಾಕೋ ಅಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಿಡಿಸಿನ ದಾರ ಇರುತ್ತಲ್ಲ ಅಲ್ಲಿಂದ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಬೇಗ ಬೇಗ ಆಗುತ್ತೆ. ನಿಮ್ಗೆ ಬೇಕಾದರೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಈ ಆರ್ಚ್ ಕಂಪ್ಲೀಟ್ ಆಗೈತಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ಪಕ್ಕಕ್ಕೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ಹಾಕಿ ಬಿಡ್ಸಕ್ಕೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ದಾರ ಸುತ್ತಕೊಂಡು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ ಡಿಸೈನ್ ಕಂಪ್ಲೀಟ್ ಆಗೈತಿ. ನಾನು ಆರ್ಚ್ ಕಂಪ್ಲೀಟ್ ಮಾಡಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ದಾರ ಕಟ್ ಮಾಡಿದ್ದೀನಿ, ಅಂದರೆ ಕುಚ್ಚು ಬರುತ್ತಲ್ಲ ಅದಕ್ಕೆ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ. ಸಿಂಪಲ್ ಆಗೈತಿ ಡಿಸೈನ್ ಇದು. ಇಲ್ಲಿ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಎಷ್ಟು ನೀಟಾಗಿ ಬಂದೈತಿ. ಚಿಕ್ಕ ಚಿಕ್ಕ ಆರ್ಚು. ನೀವು ಬೇಕಂದರೆ ಚಿಕ್ಕ ಚಿಕ್ಕ ಮಣಿನೂ ಹಾಕ್ಕೊಳ್ಳಿ. ಎಲ್ಲ ಕಂಬಾಗ ಒಂದೊಂದು ಮಣಿ ಹಾಕ್ಕೊಳ್ಳಿ. ಈ ರೀತಿ ಬರುತ್ತೆ. ನೀವು ಬೇಕಂದರೆ ಸ್ಟೋನ್ ಚೈನ್, ಬಾಲ್ ಚೈನ್ ಆಡಿಸ್ಕೊಳ್ಳಿ. ಫೈನಲ್ ಲುಕ್ ನೋಡಿ. ನಾನು 62 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.